ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗಾಂಡು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ಆಗ್ತಾ ಇರೋದು ಇಬ್ಬರೇ ಹೆಣ್ಮಕ್ಳು. ಒಂದು ಕಿಪಿ ಕೀರ್ತಿ, ಇನ್ನೊಂದು ಸೌಮ್ಯ. ಸಾರಿ ಒಂದು ಕಿಪಿ ಕೀರ್ತಿ, ಇನ್ನೊಂದು ನೇಹ. ಒಂದು ಕಿಪಿ ಕೀರ್ತಿ, ಇನ್ನೊಂದು ಸೌಜನ್ಯ. ಕಿಪಿ ಕೀರ್ತಿ ತಮ್ಮ ಲವ್ ಬ್ರೇಕಪ್ ಆಯ್ತು ಅಂತೇಳಿ ಬಹಳ ಫೀಲಿಂಗ್ ಅಲ್ಲಿ ವಿಡಿಯೋ ಮಾಡಿ ಹಾಕಿ ಜನಗಳು ತಲೆ ತಿಂತ ಇದ್ರೆ, ಇನ್ನೊಂದು ಕಡೆ ಸೌಜನ್ಯ ಒಬ್ರು ಹೆಣ್ಮಗಳು ರೇಪ್ ಆಗಿ ತೀರ್ಕೊಂಡು ಹೋಗಿದ್ದಾಳೆ. ಅವ್ರ ಮೇಲೆ ಎಲ್ಲರೂ ಸಿಂಪತಿ ವಿಡಿಯೋ ಮಾಡಿ ನ್ಯಾಯ ಬೇಕು ಅಂತ ಹೇಳಿ ಅದೊಂದು ಟ್ರೆಂಡ್ ಆಗಿದೆ. ಸೊ ಇದು ಹೆಂಗಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ಟ್ರೆಂಡ್ ಆಗಿದೆ ಅಂದ್ರೆ, ಇಲ್ಲಿ ಒಂದು ಕುರಿ ಇಂಡಿಯನ್ ಮುಂದೆ ಯಾವನಾರ ಒಬ್ಬನ ಹೋಗಿ ಬ್ಯಾ ಅಂತ ಬಂದ್ರೆ ಎಲ್ಲ ಇಂದ ಕುರಿಗಳೆಲ್ಲ ಬ್ಯಾ ಅಂತ ಇರ್ತವೆ. ಒಂದು ಕುರಿ ಏನಾರ ಮುಂದೆ ಬ್ಯಾ ಅಂದ್ರೆ ಎಲ್ಲ ಕುರಿಗಳು ಬ್ಯಾ ಅಂತೇಳಿ. ಯಾಕಂದ್ರೆ ಯಾರೋ ಒಬ್ರು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ರೆ ಎಲ್ಲರೂ ಇವಾಗ ನೀವು ಯೂಟ್ಯೂಬರ್ಸ್ ನೀವು ಮಾತಾಡಿ ನೀವು ಸಪೋರ್ಟ್ ಮಾಡಿ ಅಂತೇಳಿ ಫುಲ್ಲು ಅವ್ರಿಗೆ ಹೇಳಿದ್ದು. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟ್ರೆಂಡು, ಇವಾಗ ಒಬ್ಬನ ಯಾವನೋ ಹಾಕಿದಂದ್ರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಇವಾಗ ನೆಕ್ಸ್ಟ್ ಈ ವಿಡಿಯೋ ನಾವು ನೋಡಿದ್ರೆ ನನಗೆ ಹೆಂಗ್ ಅನಿಸ್ತು ಅಂದ್ರೆ, ಈ ಒಂದು ಸ್ಮಾಲ್ ಸ್ಟೋರಿ ಇನ್ನೊಂದು ಶಾರ್ಟ್ಸ್ ಮಾಡ್ತಾ ಇದ್ರಿ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ. ಸೊ ಒಂದು ಬಸ್ ಬರುತ್ತೆ, ಫಸ್ಟ್ ಆ ವಿಡಿಯೋ ನೋಡಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. भाई जल्दी चल। कहा? अरे एक गाड़ी में बच्चों को भर के ले जा रहे हैं यार। गाड़ी का नंबर देखा भाई? नंबर तो नहीं था, उसको लगा स्कूल बस। वही ಸ್ಕೂಲ್ ಬಸ್ ಅಲ್ಲಿ ಸ್ಕೂಲ್ ಹುಡುಗರೆ ಹೋಗ್ತಾ ಇರ್ತಾರೆ, ಆದ್ರೆ ಅದರಲ್ಲಿ ಹುಡುಗರು ಕತ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ಇದೊಂಥರ ವಿಡಿಯೋ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ತರ ಆಗಿದೆ. ಯಾವನೋ ಒಬ್ಬನು ವಿಡಿಯೋ ಮಾಡಿ ಹಾಕ್ಬಿಟ್ಟು ಅದರಲ್ಲಿ ಸತ್ಯ ಏನು ಸುಳ್ಳು ಯಾವನಿಗೂ ಬೇಕಾಗಿಲ್ಲ, ಎಲ್ಲರೂ ಅದ್ರ ಮೇಲೆ ಐ ಸಪೋರ್ಟ್ ಸೌಜನ್ಯ. ಎದಕ್ಕೆ ಬೇಕು ಶಿವ ನಮ್ಗಿದೆಲ್ಲ? ಕಂಟ್ರೋಲ್ ಐ ಸಪೋರ್ಟ್ ಸೌಜನ್ಯ ಅಂತೇಳಿ ಎಲ್ಲ ವಿಡಿಯೋ ಮಾಡ್ತಾ ಇದಾರಲ್ಲ, ಅದೇ ತರ ಸೌಜನ್ಯ ತರ ಒಬ್ರು ಸೌಮ್ಯ ಮತ್ತೆ ನೇಯ ಅನ್ನೋರು ಇವರಿಬ್ರು ಸತ್ತೋಗಿದ್ದಾರೆ. ಇವರಿಬ್ರು ಯಾಕೆ ಸತ್ತೋಗಿದ್ದಾರೆ, ಹೆಂಗ್ ಸತ್ತೋಗಿದ್ದಾರೆ ಅದಕ್ಕೆಲ್ಲ ಸಾಕ್ಷಿನೂ ಇದೆ. ಇವಾಗ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ರು. ಏನಂದ್ರೆ, ಇವಾಗ ತಂಗಿ ಪಾತ್ರದಲ್ಲಿ ಒಬ್ರು ಸೌಜನ್ಯ ಅಂತೇಳಿ ಹೋಗ್ತಾ ಇರ್ತಾರೆ. ಅಣ್ಣ ಕೇಳ್ತಾನೆ, ಅಲ್ಲಮ್ಮ ಸೌಜನ್ಯ ಎಲ್ಲಿ ಹೋಗ್ತಾ ಇದೆಯಾ? ಅಣ್ಣ ಕಾಲೇಜ್ಗೆ ಹೋಗ್ತಾ ಇದೆಯಾ ಅಣ್ಣ. ಓ ಆ ಕಡೆ ಹೋಗ್ಬೇಡಮ್ಮ, ಗೌಡ್ರ ಮನೆ ಇದೆ ಅಂತ ಹೇಳ್ತಾರೆ. ಇವಾಗ ಇದೇ ವಿಚಾರವಾಗಿ ನಾವು ಸೌಮ್ಯನ ಮತ್ತೆ ನೇಯನ ತಗೋಣ. ಯಾರನ್ನ ದಮ್ಮಿತ್ತಂದ್ರೆ, ಯಾರಿಗಾನ ಧೈರ್ಯ ಇತ್ತಂದ್ರೆ ಇದೇ ಸೇಮ್ ಟೈಪು ಸೌಜನ್ಯ ಜಾಗದಾಗ ಸೌಮ್ಯನ ಇಲ್ಲ ನೇಯನ ಇಟ್ಟು, ನೇಹ ಆ ಕಡೆ ಹೋಗ್ಬೇಡಮ್ಮ, ಮುಲ್ಲಗಳ ಮನೆ ಇದೆ, ಎಡಗಡೆ ಹೋಗುವಂತ ಅವನಾರು ಹೇಳ್ತಾನ? ಹೇಳಕ್ಕ ಆಯ್ತಾ? ಸೊ ಸೋಷಿಯಲ್ ಮೀಡಿಯಾ ಅಂದ್ರೆ ಹೆಂಗೆ ಅಂದ್ರೆ, ಇವಾಗ ಏನ್ ಟ್ರೆಂಡ್ ಇದೆ ಅದ್ರಲ್ಲಿ ನಾವು ಅದಕ್ಕೆ ವಿಡಿಯೋ ಮಾಡಿದ್ರೆ ನಾವು ಟ್ರೆಂಡಿಂಗ್ ಅಲ್ಲಿ ಬರ್ತೀವಿ ಅನ್ನೋದು ಅಷ್ಟೇ. ಬಿಟ್ರೆ ಇಲ್ಲಿ ಯಾರು ಯಾವನಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವನೋ 4 ಜನ ಹೋದ್ರು ಏನಂದ್ರೆ, ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಇಡಬಾರ್ದಂತ. ಯಪ್ಪ ತಂದೆ, ನೀವು ಯುದ್ಧಕ್ಕೆ ನಿಂತ್ರೋದೇನು ಬೇಕಾಗಿಲ್ಲ. 4 ದಿನ ಸೋಷಿಯಲ್ ಮೀಡಿಯಾ ಆಫ್ ಮಾಡಿ ಕುಂಡೆಗ ನೀರ್ ಇಳಿಯಂಗ 4 ದಿನ ಹೋಗಿ ಎಲ್ಲರೂ ಹೊಲ್ದಾಗ ಕೆಲಸ ಮಾಡ್ರಿ. ಅವಾಗ ನಿಮ್ಗೆ ಧೈರ್ಯ ಎಷ್ಟೈತಿ ಇಲ್ಲ ನಿಮ್ಗೆ ಶಕ್ತಿ ಎಷ್ಟೈತಿ ಅಂತ ಗೊತ್ತಾಗತ್ತ. ನೀವು ಯುದ್ಧ ಮಾಡ್ತಾರಂತ ಬೋಳಿ ಮಕ್ಕಳು ಒಂದು ಸಲ ಮನೆ ಬಿಟ್ಟು ಹೊರ ಬಂದಿರಂಗಿಲ್ಲ ನೀವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.